ಬಹಳಷ್ಟು ಜನ ನಿನ್ನೆ ಬೆಂಗಳೂರು ಹೋಗ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಕೊಂಡಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಭೇಟಿ ಮಾಡಿ, ಕೃಷ್ಣ ಬೈರೇಗೌಡರನ್ನು ಭೇಟಿ ಮಾಡಿ, ವಜೀರಪ್ಪ ಸಾಹೇಬ್ ಎಲ್ಲರನ್ನೂ ಭೇಟಿ ಮಾಡಿ ಬಂದಿದ್ದೇವೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗುವ ಉದ್ದೇಶ, ಶ್ರೀಮಾನ್ ಶ್ರೀ ರಮೇಶ್ ಕುಮಾರ್ ಅವರು ವಿಧಾನಸಭಾ ಚುನಾವಣೆ ಸೋತಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಮೂಲಕ್ಕೆ ಬಾಳಬಾರ್ದು. ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಒಂದು ಯೋಗ್ಯತೆ ಇರ್ತಕ್ಕಂಥ ರಾಜಕಾರಣ ಆಗಿರೋದ್ರಿಂದ ಅವರು ಈ ಸಮಾಜಕ್ಕೆ ಬೇಕು, ಈ ರಾಜ್ಯಕ್ಕೂ ಬೇಕು. ಅಷ್ಟೇ ಮುಖ್ಯ ಕಾಂಗ್ರೆಸ್ ಪಕ್ಷಕ್ಕೂ ಬೇಕಾಗಿದ್ದಾರೆ. ಇಡೀ ನಮ್ಮ ಜಿಲ್ಲೆಗೆ ಅವ್ರು ಬೇಕಾಗಿರೋ ವ್ಯಕ್ತಿ ಆದ್ದರಿಂದ ಈಗ ಜಿಲ್ಲೆಯಾದ್ಯಂತ ಹೋಗಿ ನಾವು ಮನವಿ ಮಾಡಿಕೊಂಡಿದ್ದೇವೆ. ದಯಮಾಡಂತ ರಾಜಕಾರಣಿಗಳನ್ನು ನೀವು ಮಾಡಿ ಒಂದು ಎಮರ್ಜೆನ್ಸಿ ಮಾಡಿಕೊಂಡು ಒಂದು ಮಂತ್ರಿ ಸ್ಥಾನ ಅವ್ರಿಗೆ ಕೊಟ್ಟು ಅವರನ್ನು ಜೊತೆಯಲ್ಲಿ ಇಟ್ಕೋಬೇಕು. ಆ ಮೂಲಕ ಸಮಾಜಕ್ಕೆ ಒಳ್ಳೇದಾಗ್ತದೆ, ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದಾಗ್ತದೆ ಅಂತ ನಾವು ಹೇಳಿದ್ದೇವೆ. ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅವರು ಸ್ಪೀಕರ್ ಆಗಿದ್ದಾಗ ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಗೊತ್ತಿದೆ. ಆರೋಗ್ಯ ಸಚಿವರಾಗಿದ್ದಾಗ ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಗೊತ್ತಿದೆ. 20,000 ಮನೆ ಕ್ಷೇತ್ರ ತರ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಮಹಾನ್ ನಾಯಕರು ಅವರು. ಅದರಿಂದ ಅವ್ರು ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು. ಅವ್ರನ್ನ MLC ಮಾಡೋ ಮುಖಾಂತರ ಮಂತ್ರಿಮಂಡಲ ತಗೋಬೇಕು ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಉಸ್ತುವಾರಿ ಸಚಿವರು ಬರ್ತಾರೆ ಅಂತ ಗೊತ್ತಾಗಿದೆ, ನಾವು ಸಿಕ್ಕಿಲ್ಲ. ಅವ್ರನ್ನೂ ಮಾತಾಡೋದು ಬಂದಿದ್ದೇವೆ. ದಯಮಾಡಿ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮಾಡ್ಕೊಂಡು